ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಆರಾಮದಲ್ಲಿ ತಿಳ್ಕೊತೀನಿ ನೋಡ್ರಿ. ಇವತ್ತು ನೋಡ್ರಿ ನಾನು ನನ್ನ ಆರಾಧ್ಯ ದೈವವಾದಂತಹ ರಾಯರ ಸನ್ನಿಧಿಗೆ ಹೊರಟಿದ್ದೀವ್ರಿ. ನನ್ನ ಗೆಳತಿಯರು ನಾವು ಕೂಡ ವಿಜಯಪುರದಿಂದ ಮಂತ್ರಾಲಯಕ್ಕೆ ರೈಲ್ವೆ ಮಾಹಿತಿ ಹೇಳ್ಕೊಡ್ತೀನಿ ರೀ ಇವತ್ತು ನಾನು ನಿಮಗೆ. ನೆಗಡಿ ಆದ ಕಾರಣ ರೀ ಧ್ವನಿ ಸ್ವಲ್ಪ ವ್ಯತ್ಯಾಸ ಆಗೈತ್ರಿ. ಯಾಕೆ ಈ ಥರ ವಾಯ್ಸ್ ಬರತೈತಿ ಅನ್ಬೇಡ್ರಿ. ನೋಡ್ರಿ ನಾವಿಲ್ಲಿ ಕೌಂಟ್ರ್ ಒಳಗೆ ಹೋದ ತಕ್ಷಣ ಮೊದಲು ಟಿಕೆಟ್ ತೆಗೆಸ್ಕೊಂಡಿವ್ರಿ. ಲೇಟ್ ಆದ ಕಾರಣ ಒಬ್ಬರಿಗೆ 135 ರೀ. 2 ಟಿಕೆಟ್ ನಾವು ಬುಕ್ ಮಾಡಿದ್ದೀವಿ ರೀ. ಒಂದ್ರೊಳಗಡೆ 3 ಜನ ಟಿಕೆಟ್ ಬುಕ್ ಮಾಡಿದ್ದೀವಿ ರೀ. ಈ ಥರ ಆಯ್ತತ್ರಿ ಟಿಕೆಟ. ನಂತರ ಮಕ್ಕಳೆಲ್ಲ ಹಸುವಾಗೈತೇನಂತಲೇ ರೀ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಸ್ವಚ್ಛವಾದ ಸ್ಥಳವನ್ನು ನೋಡ್ರಿ ನಾವು ಬುತ್ತಿ ಬಿಚ್ಚಿ ಊಟ ಮಾಡಿದ್ದೀವಿ ರೀ. ನಮ್ಮ ಗೆಳತಿ ರವೆ ಲಾಡು ಮಾಡ್ಕೊಂಬಂದಿರ್ರಿ. ಈ ಥರ ನೋಡ್ರಿ ಊಟ ಮಾಡಿ ನಂತರ ಬರ್ರಿ ಇನ್ನು ವಿಜಯಪುರ ಟು ಮಂತ್ರಾಲಯಕ್ಕೆ ಹೋಗೋಣ ರೀ. ಹೊರಟೀವಿ ನೋಡ್ರಿ. ನೋಡ್ರಪ್ಪ ನಾವು ವಿಜಯಪುರ ಬಿಟ್ಟಾಗ ರೀ 4:25 ಆಗಿತ್ತು ನೋಡ್ರಿ. ನಂತರ ಹೊರಟೀವಿ ರೀ ರೈಲ್ವೆದಾಗ ಕೂತ ಸೀಟ್ ಅಂತೂ ಸಿಕ್ಕು ರೀ ನಮಗೆ. ಹೊರಟಾಗ ರೀ ಭೀಮಾ ನದಿ ನೋಡ್ರಿ, ಇದು ಹೆಂಗೆ ಸೂರ್ಯ ನಮ್ಮನ್ನ ವೆಲ್ಕಮ್ ಮಾಡತ್ತ ನೋಡ್ರಿ. ಏನು ಮಸ್ತ್ ಐತೆ ನೋಡ್ರಿ ಅದು ನೋಡಕ್ಕೆ. ಭೀಮಾ ನದಿ ನೋಡಿದ್ದಿಲ್ಲ ಬಿಡ್ರಿ, ನಾವು ಈ ಸೈಡ್ ಬಂದಿದ್ದಿಲ್ಲ ರೀ. ಇದು ಫಸ್ಟ್ ಟೈಮ್ ರೀ ಈ ಥರ ಭೀಮಾ ನದಿ ನೋಡಿದ್ರಿ. ಪಕ್ಕದಲ್ಲಿ ಹೊಲ ಗದ್ದೆಗಳು ಅದಾವ್ರಿ. ಬರ್ರಿ ಸೂರ್ಯನ ಕಡೆ ಒಂದು ಸ್ವಲ್ಪ ಮೊಬೈಲ್ ಹಿಡಿಯೋಣ ರೀ. ನೋಡ್ರಿ ಏನು ಮಸ್ತ್ ಐತ್ರಿ ವಾತಾವರಣ. ನೀವು ಒಮ್ಮೆ ಬರ್ರಿ ರೈಲ್ವೆದೊಳಗೆ. ಸೋಲಾಪುರ ಬಂದೇ ಬಿಡ್ತು ನೋಡ್ರಿ. 7:25 ಆಗಿತ್ತು ರೀ ಸೋಲಾಪುರಕ್ಕೆ ಬಂದಾಗ. ಒಂದು ಅರ್ಧ ಗಂಟೆ ಚಹಾ ಕುಡಿಯೋಕೆ ತರ್ಬಿಸ್ತಾರತ್ರಿ. ಇಲ್ಲಿ ಚಹಾ ಕುಡಿನ ಬರ್ರಿ. ಇಲ್ಲಿ ಚಹಾ ವಡಾಪಾವ ಫೇಮಸ್ ರೀ. ನಂತರ ನಾವು ಮಂತ್ರಾಲಯಕ್ಕೆ ಹೊರಟೀವಿ ರೀ. ಅಲ್ಲಿ 12:25 ಆಗಿತ್ತು ರೀ ನಾವು ಹೋದಾಗ. ಜನ ಇರ್ತಾರೆ ರೀ, ಎಲ್ಲ ಹುಲು ಇರ್ತೈತೆ ರೀ. ಮಹಿಳೆಯರು ಕೂಡ ರೈಲ್ವೆದೊಳಗೆ ಬರ್ಬೋದು ರೀ, ಏನು ಅಡ್ಡಿ ಇಲ್ಲ ರೀ. ಬಂದ ನಂತರ ರೀ ನಿಮ್ಗೆ ತೋರಿಸ್ತೀನಿ ರೀ ಆಟೋ ಇರ್ತಾವೋ ಇಲ್ಲೋ ನಮಗೂ ಒಂದು ಸ್ವಲ್ಪ ಭಯ ಇತ್ತು ರೀ ಮಂತ್ರಾಲಯದಾಗ. ಬರ್ರಿ ಹೊರಗಡೆ ಒಂದು ಸ್ವಲ್ಪ ಆಟೋ ಹತ್ರ ಹೋಗೋಣ ರೀ. ಇಲ್ಲಿ ನೋಡ್ರಿ ನಮಗೂ ಒಬ್ಬರ ಜೋಡ್ ಸಿಕ್ಕ್ರಿ. ಅಜ್ಜ ಅಜ್ಜಿ ಶಂಕದವ್ರತ್ರಿ ಗುಡ್ಡಾಪುರ ಹತ್ರ. ಅವರು ಕೂಡ ಆಟೋ ಮಾಡ್ಕೊಂಡು ಮಠದ ಕಡೆ ಹೊರಟೀವಿ ರೀ. ಈ ಥರ ಎಲ್ಲ ಹುಲು ಇರ್ತೈತೆ ರೀ, ಭಯ ಪಡುವ ಅಗತ್ಯ ಇರಂಗಿಲ್ಲ ರೀ ಯಾರಿಗೆ. ಯಾರು ಬೇಕಾದ ಮಂತ್ರಾಲಯಕ್ಕೆ ರೈಲ್ವೆ ಒಳಗೆ ಬರ್ಬೋದು ರೀ. ನೋಡಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು ರೀ.